ಹೇಗೆ ಹೇಗೆ ಇಷ್ಟು ಜನದ ಬದುಕಿಗೆ ಬೆಂಕಿ ಇಟ್ರಿ ನೀವು? ಯಾವ ಸುಖಕ್ಕೋಸ್ಕರ ಹೀಗೆಲ್ಲ ಮಾಡಿದ್ರಿ? ನಿಮ್ಮಂತವರು ನರ್ಕದಲ್ಲಿರೋಕ್ಕೂ ಯೋಗ್ಯರಲ್ಲ. ಸಾರಿ ನಿತ್ಯ. ಕರ್ಣ ನನಗೆ ಎಷ್ಟೊಂದ್ಸಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟರು, ನಿನ್ನಿಂದ ಏನೂ ತಪ್ಪಾಗಿಲ್ಲ, ಇದೆಲ್ಲ ಯಾರೋ ಮಾಡಿಸಿರೋದು ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಆ ಟೈಮಲ್ಲಿ ನನಗೆ ಬುದ್ಧಿ ಕೆಟ್ಟಿತ್ತು. ಇವ್ರು ತೋರಿಸಿರೋ ಸುಳ್ಳೆ ಸತ್ಯ ಅಂತ ನಂಬಿಟ್ಟೆ. ಇಷ್ಟು ದೊಡ್ಡ ಮುಖವಾಡ ಹಾಕೊಂಡು ನಮ್ಮ ಎದುರಿಗೆ ಇದ್ದು ಹೇಗಿಂತ ಮೋಸ ಮಾಡಿಬಿಡ್ರಿ. ನನ್ನ ಮೊಮ್ಮಕ್ಕಳು ಬಾಳ್ನ ಸರ್ವನಾಶ ಮಾಡಿಬಿಟ್ರಲ್ಲ. ನಾನು ನಿಮ್ಗೇನಂತ ಅಧ್ಯಯ ಮಾಡಿದ್ದೆ? ಯಾಕೆ ನಮ್ಮ ಬದುಕ ನಿಂತ ನರಕ ಮಾಡಿದ್ರಿ? ಈ ಪಾಪ ನಿಮ್ಮನ್ನ ಸುತ್ತಕೊಳ್ದೆ ಇರುತ್ತಾ? ಆ ದೇವರು ಕೂಡ ನಿಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ. ಇಲ್ಲ ಇಲ್ಲ, ಇಲ್ಲಿ ಎಲ್ಲ ಸೇರಿ ಸುಳ್ಳು ಹೇಳ್ತಾ ಇದ್ದಾರೆ. ನಾನೇನು ಮಾಡಿಲ್ಲ ಅಮ್ಮ. ಇದನ್ನ ನೀನು ನಂಬ್ತೀಯಾ? ಮಾತಾಡಬೇಡ ನೀನು. ನನ್ನ ಅಮ್ಮ ಅಂತ ಕರಿಬೇಡ ನೀನು. ನನ್ನ ಅಮ್ಮ ಅಂತ ಕರೆಯೋ ಯೋಗ್ಯತೆ ನಿನ್ಗಿಲ್ಲ. ಇಷ್ಟು ದಿನ ನಾನು ಕುರುಡಿ ಆಗ್ಬಿಟ್ಟೆ. ಅವನ್ಗೆ ಹಾಲು ಎರ್ಸ್ಬಿಟ್ಟೆ. ಕರ್ಣ ಹೇಳಿದ್ದು ನಿಜ. ನೀನು ರಾಕ್ಷಸನೇ, ಅವನಿಗಿಂತ ಕಡೆ. ಆ ರಾವಣ ತನ್ನ ಸ್ವಂತ ಕುಟುಂಬಕ್ಕೂ ಈ ರೀತಿ ಅನ್ಯಾಯ ಮಾಡಿಲ್ಲ. ಯಾಕೋ ನಿಂಗಿಂತ ದುರ್ಬುದ್ಧಿ ಬಂತು? ಅಲ್ಲ ಕಣೋ, ಕರ್ಣನ್ ಬದುಕು ಹಾಳಾಗ್ಲಿ ಅಂತ ಇಷ್ಟೆಲ್ಲ ಮಾಡಿದ್ಯಲ್ಲ, ಅವನೇನೋ ನಿನ್ಗೆ ಅನ್ಯಾಯ ಮಾಡಿದ್ದಾನೆ ಹೇಳೋ. ಇಷ್ಟು ದಿನ ಕರ್ಣನಿಂದ ನಿನ್ಗೇನು ಅನ್ಯಾಯ ಆಗಿದೆ? ಓಹ್, ನಿಮ್ಮಪ್ಪ ಆಸ್ತಿನೆಲ್ಲ ಇವನ ಹೆಸರಿಗೆ ಬರ್ದಿದ್ದಾನೆ ಅಂತ ತಾನೇ? ಒಂದು ವೇಳೆ ಎಲ್ಲ ಆಸ್ತಿನೂ ನಿನಗೆ ಅವನು ವಾಪಸ್ ಕೊಟ್ರೆ ನಿನ್ ಬುದ್ಧಿ ಬದಲಾಗುತ್ತೇನೋ? ನೀನ್ ಯಾವತ್ತು ಬದಲಾಗನೋ ಕಣೋ. ನಿನ್ ಬುದ್ಧಿ ನೀನ್ ಬಿಡಲ್ಲ. ನಿನ್ ಯೋಗ್ಯತೆ ಇಷ್ಟೇ. ನಿನ್ನ ನಾನು ಮಗ ಅಂತ ಎತ್ತದ್ನಲ್ಲ, ಎಲ್ಲ ನನ್ನ ಕರ್ಮ ಕಣೋ, ನನ್ನ ಕರ್ಮ. ಕಾಗಿನ ಎಷ್ಟೇ ತೊಳೆದ್ರು ಅದು ಅಂಶ ಆಗಲ್ಲ. ನಿನ್ನ ಮನೇಲಿ ಇಟ್ಕೊಂಡ್ರೆ ನಾವೇ ವಿಷ ಕುಡ್ದ ಹಾಗೆ. ನೋಡು, ಅವತ್ತು ನೀನು ತಪ್ಪು ಮಾಡಿದ್ದಕ್ಕೆ ನಾನು ನಿನ್ನ ಮನೆಯಿಂದ ಆಚೆ ಹಾಕಿದ್ದೆ. ಇವತ್ತು ನೀನೇ ಮನೆಯಿಂದ ಆಚೆ ಹೋದ್ರೆ ಸರಿ. ಇನ್ಯಾವತ್ತು ಈ ಮನೆ ನಿನ್ನ ಪಾಲಿಗಿಲ್ಲ. ಹೊಟ್ಟೋಗೋ.